Welcome to day 3 of 30-day placement series. Second thing that you need to learn really well ಏನಂತಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಸಿಕ್ಸ್. ಬಹಳಷ್ಟು ಮಂದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯಕ್ಕೆ ಶುರು ಮಾಡಿದ ತಕ್ಷಣ ಏನು ಮಾಡ್ತಾರೆ, ಬ್ಲೈಂಡ್ಲಿ ಸ್ಟೆಪ್ಸ್ ಕಾಪಿ ಮಾಡಿ ಎಲ್ಲ ಇನ್ಸ್ಟಾಲ್ ಮಾಡಿ ಹೆಲೋ ವರ್ಡ್ದಿಂದ ಶುರು ಮಾಡ್ತೀರಿ. ಅವಾಗ ಏನಾಗ್ತೈತಿ, ನಿಮ್ಗೆ ಭಾಳ ಕನ್ಫ್ಯೂಷನ್ ಆಗುತ್ತೆ. ಈ ಕೋಡ್ ಯಾಕೆ ಹಿಂಗೆ ಬರೆಯಾಕ್ತೇನೆ, ಇದು ಯಾರು ಕಂಪೈಲ್ ಮಾಡ್ತಾರೆ, ಇದು ಇಂಟರ್ಪ್ರಿಟಾಗಿ ಆಗ್ತೈತೋ, ಕಂಪೈಲಾಗಿ ಆಗ್ತೈತೋ, ಇದು ಎಲ್ಲಿ ಎಕ್ಸಿಕ್ಯೂಟ್ ಆಗ್ತೈತಿ, ಇದು ಕೋಡ್ ಅಥವಾ ಸಾಫ್ಟ್ವೇರ್ ರನ್ ಮಾಡಬೇಕಾದ್ರೆ ವಿಜುವಲ್ ಸ್ಟುಡಿಯೋ ಕೋಡನ್ನು ಬೇಕೇನು, ಅದನ್ನ ಇಲ್ಲದೆ ಹೆಂಗೆ ಮಾಡಬೇಕು, ಇವೆಲ್ಲ ಭಾಳ ನಾಲೆಜ್ ಗ್ಯಾಪ್ಸ್ ನಾನು ನೋಡ್ತೀನಿ ಸ್ಟೂಡೆಂಟ್ಸ್ ಹತ್ರ. ಸೊ ಸ್ಪೆಂಡ್ ಸಮ್ ಗುಡ್ ಅಮೌಂಟ್ ಆಫ್ ಟೈಮ್ ಲರ್ನಿಂಗ್ ಆಲ್ ದೀಸ್ ಡೀಟೇಲ್ಸ್ ರಿಯಲಿ ವೆಲ್. ದಟ್ ವಿಲ್ ರಿಯಲಿ ಹೆಲ್ಪ್ ಯು ಟು ಕನೆಕ್ಟ್ ದ ಡಾಟ್ಸ್ ಆ್ಯಸ್ ಯು ಸ್ಟಾರ್ಟ್ ಲರ್ನಿಂಗ್ ಮೋರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಇದ್ರೊಳಗೆ ಮುಖ್ಯವಾಗಿ ಏನೇನು ಕಲೀರಿ ಅಂದ್ರೆ, ಕಂಪೈಲರ್ ಅಂದ್ರೇನು, ಇಂಟರ್ಪ್ರಿಟರ್ ಅಂದ್ರೆ ಏನು, ಹೈ ಲೆವೆಲ್ ಲ್ಯಾಂಗ್ವೇಜ್ ಏನು, ಲೋ ಲೆವೆಲ್ ಲ್ಯಾಂಗ್ವೇಜ್ ಏನು, ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಏನು, ಬೈನರಿ ಲ್ಯಾಂಗ್ವೇಜ್ ಅಂದ್ರೆ ಏನು, ಹೆಂಗೆ ಪ್ರೋಗ್ರಾಮ್ ಲೋಡ್ ಆಗಿ ಆಪ್ರೇಟಿಂಗ್ ಸಿಸ್ಟಮ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೈತಿ, ಆಮೇಲೆ ಯಾಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಸೇ ಜಾವಾ ಆ್ಯಂಡ್ ಪೈಥಾನ್ ದೇ ಆರ್ ಪ್ಲಾಟ್ಫಾರ್ಮ್ ಅಗ್ನಾಸ್ಟಿಕ್, ವೆರ್ ಆಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಸಿ ಆರ್ ಪ್ಲಾಟ್ಫಾರ್ಮ್ ಡಿಪೆಂಡೆಂಟ್. ಇದನ್ನೆಲ್ಲ ಅರ್ಥ ಮಾಡ್ಕೋರಿ, ಯು ವಿಲ್ ಹ್ಯಾವ್ ಲಾಡ್ ಆಫ್ ಕ್ಲಾರಿಟಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗ್ರಿ, ಅಲ್ಲಿ ಬಹಳಷ್ಟು ಫ್ರೀ ಕಂಟೆಂಟ್ ಇದೆ, ಯು ರೆಫರ್ ದ್ಯಾಟ್ ಒನ್.